ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿನ್ನಿನ ದಿವಸ ನೀವೆಲ್ಲ ಬಾಲಮಡಿವಾಳನ ವಿದ್ಯಾಭ್ಯಾಸದ ಬಗ್ಗೆ ನೋಡ್ತಾ ಇದ್ವಿ. ಅಂಥ ಒಂದು ಬಾಲಮಡಿವಾಳ ಅತಿ ತೀಕ್ಷ್ಣಮತಿ ಕುಶಾಗ್ರ ಬುದ್ಧಿಗಳ ಮೂಲಕ ಅತಿ ಕಡಿಮೆ ಅವಧಿಯೊಳಗನ ಸಂಸ್ಕೃತ, ಕನ್ನಡ, ಮರಾಠಿ, ತೆಲುಗು, ತಮಿಳು ಮೊದಲಾದಂಥ ಒಂದು ಭಾಷೆಗಳನ್ನು ಕಲಿತು ಅದರೊಳಗೆ ನಿಪುಣ ಆದ. ಅಷ್ಟೇ ಅಲ್ಲ, ತನ್ನ ಒಂದು ಅಂಗಾಂಗಗಳ ಚಪಲತೆಯ ಮೂಲಕ ಮಲ್ಲಯುದ್ಧ, ಖಡ್ಗ ಕಟಾರಿಗಳ ಯುದ್ಧದ ಒಂದು ಕಲೆಯ ರಹಸ್ಯವನ್ನು ತಿಳ್ಕೊಂಡ ಅವುಗಳನ್ನು ಅಭ್ಯಾಸ ಮಾಡಿದ. ಹಂಗೆ ಗಿಡ ಮರಗಳನ್ನು ಲೀಲಾಜಾಲವಾಗಿ ಏರುವುದು, ಏರಿ ಆ ಗಿಡದ ಮ್ಯಾಗಿಂದ ಆ ಎತ್ತರದಿಂದ ಸಹಜವಾಗಿ ಕೆಳಗೆ ಜಿಗಿಯುವುದು, ದೂರದ ಅಂತರವನ್ನು ಹಾರುವುದು, ಮುಂದೆ ಬರ್ತಕ್ಕಂಥ ಆಪತ್ತು ಅನಾಹುತಗಳನ್ನು ಧೈರ್ಯದಿಂದ ಎದುರಿಸೋದು ಅಥವಾ ಅವುಗಳಿಂದ ತಪ್ಪಿಸಿಕೊಳ್ಳೋದು, ಇಂಥ ಒಂದು ಮೊದಲಾದ ಯುದ್ಧ ಕಲೆಗಳನ್ನು ಕಲಿತ ಪ್ರವೀಣಾದ. ಹಂಗೆ ಆ ಬಾಲಮಡಿವಾಳ ದೂರದ ಎತ್ತರ ಅಂತರಗಳನ್ನು ಹಾರೋದನ್ನು ನೋಡಿದ್ರೆ ಹಿಂದೆ ಅಪಾರ ವಿಸ್ತಾರವಾಗಿರ್ತಕ್ಕಂಥ ಸಮುದ್ರವನ್ನು ಲಂಘಿಸಿ ಲಂಕೆಗೆ ಹಾರಿದ ಹನುಮಂತನ ಒಂದು ನೆನಪು ಆಕ್ಕಿತ್ತು. ಹಿಂಗೆ ಸರ್ವಸಾಧಾರಣವಾಗಿ ಆ ಮಡಿವಾಳಜ್ಜನ ಕಾಲದೊಳಗೆ ರೂಢಿಯೊಳಗಿದ್ದಂಥ ಸರ್ವ ಪ್ರಕಾರದ ವಿದ್ಯೆಗಳನ್ನು ಆ ಬಾಲಮಡಿವಾಳ ಕರಗತ ಮಾಡಿಕೊಂಡ. ಇಂಥ ಒಂದು ಕಾಲದೊಳಗೆ ಆ ಒಂದು ಬಾಲಮಡಿವಾಳನ ಶಿಷ್ಯತ್ವವನ್ನು ಬೈಲಹೊಂಗಲದ ಸಿದ್ದಪ್ಪ ತೆಂಗಿನಕಾಯಿ ಅಂತಕ್ಕಂಥವ ವಹಿಸ್ಕೊಂಡಿದ್ದಂತೆ, ಶಿಷ್ಯತ್ವವನ್ನು ಪಡ್ಕೊಂಡಿದ್ದ. ಆ ಬಾಲಮಡಿವಾಳನ ಶಿಷ್ಯ ತೆಂಗಿನ ಗಿಡದ ತುದಿಗೇರಿ ಅಲ್ಲಿಂದ ಕೆಳಗೆ ಹಾರ್ತಿದ್ದಂತ. ಅಷ್ಟೇ ಅಲ್ಲ, ಭಾರವಾಗಿರ್ತಕ್ಕಂಥ ಮದ್ದು ಗುಂಡನ್ನು ಹಾರಿಸುವಂಥ ತೋಪುಗಳನ್ನು ಎತ್ತಿ ಆತ ಶಕ್ತಿ ಪ್ರದರ್ಶನವನ್ನು ಮಾಡ್ತಿದ್ದಂತ. ಅಂಥ ಒಂದು ಬಾಲಮಡಿವಾಳನ ಶಿಷ್ಯನೇ ಇಷ್ಟೊಂದು ಯುಕ್ತಿವಂತ, ಶಕ್ತಿವಂತ ಇರಬೇಕಾದ್ರೆ ಇನ್ನು ನಮ್ಮ ಬಾಲಮಡಿವಾಳ ಹೆಂಗಿರಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಸಹಜವಾಗಿ ಉಳಿಸ್ಕೊಳ್ಬೋದು. ಅಲ್ಲದ ಕಠೋರವಾಗಿರ್ತಕ್ಕಂಥ ಬ್ರಹ್ಮಚರ್ಯ, ಕ್ರಮಬದ್ಧ ವ್ಯಾಯಾಮ ಈ ಎಲ್ಲ ಸಾಧನೆಗಳಿಂದ ತನ್ನ ಬಾಹ್ಯ ಶಾರೀರಿಕ ಸಾಮರ್ಥ್ಯವನ್ನು ಸಹಿತ ಆತ ಸಂಪಾದನೆ ಮಾಡಿಕೊಂಡಿದ್ದ. ಹಿಂಗೆ ವಯಸ್ಸಾದಂಥ ಬೆಳೆದಂಥ ಬುದ್ಧಿ ಬಲಿತಂಗ ಮೊದಲ ಆತ ಮಾಡ್ತಿದ್ದಂಥ ತುಂಟುತನ, ಕಿಡಿಗೇಡಿತನ ಕ್ರಮವಾಗಿ ಎಲ್ಲವೂ ಕಡಿಮೆಯಾಗಿ ಆ ಒಂದು ಜಾಗದೊಳಗೆ ಒಂದು ಗಂಭೀರತೆ ಬರಕತ್ತಿ, ಅವನ ಒಂದು ಲೌಕಿಕದೊಳಗಿದ್ರೂ ಅಲೌಕಿಕತೆಯ ಒಂದು ಅವನ ನೇತ್ರ ಸೂತ್ರ ಅದು. ಇಂಥ ಒಂದು ದಿನ ಆ ಪ್ರಭು ಸ್ವಾಮಿಗಳು ಈ ಆಧ್ಯಾತ್ಮ ಅವಸ್ಥೆಯಲ್ಲಿದ್ದಂಥ ಬಾಲಮಡಿವಾಳನೊಡನೆ ಆಧ್ಯಾತ್ಮ ಚರ್ಚೆಯಲ್ಲಿ ತಲ್ಲೀನರಾದಂಥ ವೇಳೆಯೊಳಗೆ ಆ ಗುರುಗಳನ್ನು ಕಾಣಬೇಕಂತೇಳಿ ಮಲ್ಲಸರ್ಜ ದೊರೆ ಆ ಕಲ್ಮಠಕ್ಕೆ ದಯಮಾಡಿಸ್ತಾರೆ. ಆವಾಗ ಆ ಪ್ರಭು ಸ್ವಾಮಿಗಳನ್ನು ಕಂಡ ಗುರುಗಳಿಗೆ ಉಚಿತವಾದಂಥ ರೀತಿಯೊಳಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಗುರುಗಳ ಬಳಿಗೆ ಬಂದ ಕೆಳಗೆ ಇನ್ನೇನು ಕುಂಡಿರಬೇಕು ಅನ್ನುವಾಗ ಪ್ರಭು ಸ್ವಾಮಿಗಳು ಆ ಮಡಿವಾಳನನ್ನು ಉದ್ದೇಶಿಸಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ಮಗು ಮಡಿವಾಳ, ಈ ನಮ್ಮ ಸಂಸ್ಥಾನದ ದೊರೆ ಎಲ್ಲ ಪ್ರಜೆಗಳಿಗೂ ಹಿರಿಯರದಾರ.
ಕೆಲವು ಕಾಲ ನಿನ್ನನ್ನು ಪಾಲನೆ ಪೋಷಣೆ ಮಾಡಿದಂಥ ತಂದೆ ಸ್ಥಾನದೊಳಗೆ ಅದಾರೋ, ಈಗಲೂ ಕೂಡ ನಿನ್ನನ್ನು ಮಗುವಿನಂತೆ ಮಮತೆಯಿಂದ ಕಾಣುತ್ತಿರ್ತಕ್ಕಂಥ ಈ ಒಂದು ಮಲ್ಲಸರ್ಜದೊಳಗೆ ಆ ರಾಜಗಣತಿಗೆ ತಕ್ಕಂತೆ ಅವರಿಗೆ ಕುಂಡ್ರಾಕ ಒಂದು ಪೀಠವನ್ನು ಏರ್ಪಾಡು ಮಾಡು, ಹಿಂಗೆ ಅವ್ರನ್ನ ನಾವು ಗೌರವಿಸೋದು ನಮ್ಮ ಧರ್ಮ ಅಲ್ಲೇನು ಅಂತೇಳಿ ಆ ಬಾಲಮಡಿವಾಳನಿಗೆ ಆದೇಶ ಮಾಡ್ತಾರೆ. ಆವಾಗ ಬಾಲಮಡಿವಾಳ ಹೇಳ್ತಾನೆ, ಬಾಬಾ ನೀವು ಹೇಳೋದು ಸುಳ್ಳು ಅಂತ ನಾ ಹೆಂಗೆ ಅನ್ಲಿ, ನಿಮ್ಮ ಮಾತಿನೊಳಗೆ ಹುರುಳಿಲ್ಲ ಅಂತಂದು ಹೇಳಿದ್ರೆ ತಪ್ಪಕ್ಕತಿ. ಆದ್ರೆ ಈ ಜಗತ್ತಿಗೆ ಈ ವಿಶ್ವಕ್ಕೇ ಒಡೆಯ ಆದಂಥವ, ಅಧಿಪತಿ ಆದಂಥವ, ತಂದೆಯಾದವ, ಹಿರಿಯಾದವ ಆ ದೇವರಲ್ಲೇನು? ಹಿಂಗಿದ್ದಾಗ ಬಾಬಾ ತಮಗೂ ನಮಗೂ ಈ ಮಲ್ಲಸರ್ಜದೊರೆಗೂ ಒಡೆಯನಾಗಿ, ಹಿರಿಯನಾಗಿ, ತಂದೆಯಾಗಿ ನಮ್ಮನ್ನು ರಕ್ಷಣೆ ಮಾಡುವಂಥವ ಆ ದೇವರಲ್ಲದ ಆ ಪರಮಾತ್ಮನನ್ನು ಬಿಟ್ಟ ಮತ್ತು ಯಾರದಾರು? ಶಾಶ್ವತ ವಿಶ್ವಾಧಿಪತಿಯನ್ನು, ಶಾಶ್ವತ ಪಿತನನ್ನು ಆಶ್ರಯಿಸದೆ ನಶ್ವರ ಪತಿಪಿತನನ್ನು ನಾವು ಆಶ್ರಯ ಮಾಡಿದ್ದೀವಿ ಅಂತಂದ್ರೆ ನಾವು ಕೊನೆ ಮುಟ್ಟೋದು ಹೆಂಗೆ? ಈ ಒಂದು ಶಾಶ್ವತ ದೃಷ್ಟಿಯಿಂದ ಲೋಕವನ್ನು ನೋಡಿದ್ರೆ ನಮಗೆ ಶಾಶ್ವತ ಕಲ್ಯಾಣವೆಂದು ನನ್ನ ಅಭಿಪ್ರಾಯ ಐತಿ ಅಂತೇಳಿ ತಿಳ್ಕೊಂಡು ಹೇಳೋದಷ್ಟೇ ಅಲ್ವ, ಈ ಒಂದು ಮಲ್ಲಸರ್ಜ ದೊರೆಗಳನ್ನು ಅವಮಾನಿಸಲಿಕ್ಕೆ ಅಂತ ಅಲ್ಲ ಅಂಥೇಳಿ ಆ ಮಲ್ಲಸರ್ಜ ದೊರೆಗೆ ಕುಂಡ್ರಲಿಕ್ಕೆ ಮನೆಯನ್ನು ತರಕ ಒಳಗೆ ಓಡಿಕಾಣ. ಈ ಒಂದು ಬಾಲಮಡಿವಾಳನ ಮಾತನ್ನು ಕೇಳಿದಂಥ ಆ ಮಲ್ಲಸರ್ಜ ದೊರೆ ಮೂಕ ವಿಸ್ಮಿತರಾಗಿ ಆ ಒಂದು ಮಡಿವಾಳ ದೇವರನ್ನು ತೊಳೆದ, ಬಾಲಪ್ರಭು ಎಂಥ ಮುತ್ತಿನಂಥ ಮಾತು ನೀವು ಹೇಳಿದ್ರಿ, ಶಾಶ್ವತದ ಕಡೆಗೆ ದೃಷ್ಟಿ ಯಾರು ಇಟ್ಕೋತಾರೋ ಅಂಥ ವ್ಯಕ್ತಿನ ಶಾಶ್ವತವಾಗಿ ಉಳಿತಾನೋ. ನಾವೆಲ್ಲರೂ ನಶ್ವರದೇವಿ. ನಾ ಇಂದು ಈ ಕಿತ್ತೂರು ನಾಡಿಗೆ ದೊರೆಯಾಗಿದ್ದು ನನ್ನ ಪುಣ್ಯದ ಫಲ ಅಲ್ಲದ ತಮ್ಮಂಥ ಗುರು ಹಿರಿಯರ ತಪದ ಫಲವು ಕಾರಣ. ನಮ್ಮಂಥ ಹಿರಿಯರ ದೃಷ್ಟಿಗೆ ಹರಿಯಲಾಗದಂಥ ತತ್ವಾದರ್ಶ ಈ ಒಂದು ಆಧ್ಯಾತ್ಮ ಪ್ರದೇಶದೊಳಗೆ ತಾವು ಕಿರಿಯರಾದರೂ ತಮ್ಮ ದೃಷ್ಟಿ ಹರಿಯುತ್ತೆ ಅಂತಂದ್ಮೇಲೆ ನೀವೇ ನಿಜವಾಗಿ ದೊಡ್ಡವರು. ತಮ್ಮ ಈ ಒಂದು ಘನತೆಯಿಂದ, ಗಣಮನದಿಂದ ನಾನು ಸಂಪೂರ್ಣವಾಗಿ ಸಂತೋಷಗೊಂಡೇನಿ. ನಿಮ್ಮ ಒಂದು ಉದಾತ್ತ ಹೃದಯಕ್ಕೆ ಮಾರು ಹೋಗೇನಿ. ತಮ್ಮ ಇಚ್ಛೆ ಹಂಗೆ, ತಮ್ಮ ಆದೇಶದಂಗೆ ನಡ್ಕೊಳ್ಳೋದ್ರೊಳಗೆ ನಮ್ಮ ಕಲ್ಯಾಣ ಅಡಿಗೈತಿ, ಸುಖ ಐತಿ, ಮತ್ತು ಭಕ್ತಿ ಮುಕ್ತಿಗಳು ಅದಾವು. ಅದಕ್ಕಾಗಿ ತಾವು ಏನನ್ನು ಅಪೇಕ್ಷೆ ಮಾಡ್ತೀರಿ ಅದನ್ನು ಆದೇಶ ಮಾಡಿರಿ. ಆ ಆದೇಶವನ್ನು ನೀವು ನಮಗೆ ತಿಳಿಸಿದ್ದಾದ್ರೆ ಅದರಂತೆ ನಾನು ವರ್ತಿಸ್ತೀನಿ, ನಡ್ಕೋತೀನಿ ಅಂತೇಳಿ ಹೇಳ್ತಾರೆ. ಹಿಂಗೆ ಹೇಳಿದಾಗ ಆ ಮಲ್ಲಸರ್ಜ ದೊರೆಗಳಿಗೆ ಬಾಲಮಡಿವಾಳ ಕೇಳ್ತಾನೆ. ಏನಂತ ಕೇಳ್ತಾನು ಅಂತಂದ್ರೆ, ದೊರೆಗಳೇ ನಾ ಬೇಡಿದ್ದನ್ನು ನೀವು ಕೊಡಬಲ್ಲಿರ ಅಂತೇಳಿ ಕೇಳ್ತಾನೆ. ಆವಾಗ ಆ ದೊರೆ ಹೇಳ್ತಾನು, ಹೌದು ಮರಿದೇವರೇ, ನೀವು ಏನು ಕೇಳ್ತೀರಿ ಅದನ್ನು ನಾನು ಕೊಟ್ಟ ತೀರ್ತೇನೆ ಅಂತಕ್ಕಂಥ ಮಾತನ್ನು ಆ ಮಲ್ಲಸರ್ಜ ದೊರೆ ಹೇಳಿದಾಗ ಆ ಬಾಲಮಡಿವಾಳ ಹೇಳ್ತಾನೋ, ಈ ವಿಶ್ವವೆಲ್ಲನೂ ಆ ಪರಮಾತ್ಮನ ನಿಧಿಯಾಗಿರುವಾಗ, ಈ ಪರಮಾತ್ಮನ ಒಂದು ವಸ್ತು ಆಗಿರುವಾಗ ನಾ ಕೊಟ್ಟೇ ತೀರ್ತೇನೆ ಅಂತಕ್ಕಂಥ ಅಹಂಕಾರ ಯಾಕೆ ನಿಮ್ಮಲ್ಲಿ ಐತಿ? ಸಕಲ ಪ್ರಾಣಿಗಳಿಗೂ ಅವುಗಳ ಕರ್ಮಫಲಕ್ಕನುಗುಣವಾಗಿ ಕರುಣಿಸಿ ಸಾಕಿ ಸಲುವಂಥ ಜವಾಬ್ದಾರಿ ಆ ಪರಮಾತ್ಮಗೈತಪ್ಪ. ನಾನು
ಕೊಡ್ತೇನೆ ಅಂತಕ್ಕಂಥ ಭಾವ ನಿಮ್ಮಲ್ಲಿ ಸುಳಿಲೇಬಾರದು. ಹಂಗೆ ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ ಅಂತೇಳಿ ಹೇಳಿದಂಗೆ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುಣ್ಣಿಗಳಿಗೆ ಏನೆಂಬಿ ರಾಮನಾಥ ಅಂತೇಳಿ ಜಡರ್ ದಾಸಿಮಯ್ಯನವ್ರು ಕೂಡ ಹೇಳ್ತಾರೆ. ಹಂಗೆ ಎಲ್ಲವೂ ಆ ಪರಮಾತ್ಮನಿಗೆ ಒಪ್ಪಿತಾಗಿರುವಾಗ ನಾವು ಈ ಜಗತ್ತಿನೊಳಗಿದ್ದಂಥ ಸರ್ವ ವಸ್ತುಗಳನ್ನು ಆ ಲೋಕರೂಪಿ ಪರಮಾತ್ಮಗನ ಅರ್ಪಿಸುವಾಗ ಅಹಂಕಾರ ರಹಿತನಾಗಿ ವಿನಯದಿಂದ ಆ ಕೃತಜ್ಞತಾ ಭಾವವನ್ನು ತಿಳಿಬೇಕು, ಸಂತುಷ್ಟ ಹೃದಯಿಯಾಗಿರಬೇಕು ಅಂತೇಳಿ ಹೇಳ್ತಾರೆ. ಆವಾಗ ಆ ಮಲ್ಲಸರ್ಜ ದೊರೆ ಇಂಥ ಒಂದು ಬಾಲಗುರು ವಿದ್ಯುದೃಷ್ಟಿ ತಮ್ಮ ಯಾವ ಜನ್ಮದ ಫಲ ಆಯಿತು ಏನೋ ಅಜ್ಞಾತವಾಗಿ ನನ್ನಲ್ಲಿ ಸುಳಿದಂಥ ಈ ಅಪೂರ್ಣ ದೃಷ್ಟಿಗೆ ಕ್ಷಮೆ ಇರಲಿ. ಆ ಪರಮಾತ್ಮನ ಸ್ವತ್ತು ಸಮೂಹಗಳನ್ನೇ ತಮ್ಮ ಹೇಳಿಕೆಯಂತೆ ತಮ್ಮ ಮುಖಾಂತರ ನಾನೊಬ್ಬ ಭಕ್ತನಂಗೆ ಅರ್ಪಿಸ್ತೀನಿ, ದಯವಿಟ್ಟು ಹೇಳ್ರಿ ಅಂತಂದಾಗ ಆವಾಗ ಬಾಲಮಡಿವಾಳ ಹೇಳ್ತಾನೆ, ರಾಜರೇ, ನಿಮ್ಮ ರಾಜ್ಯದೊಳಗೆ ಅರೆ ಹೊಟ್ಟೆಯ ಬರಿ ಹೊಟ್ಟೆಯ ಒಬ್ಬ ವ್ಯಕ್ತಿನೂ ಸುಳಿದಂಗೆ ಉಳಿದಂಗೆ ಲೋಕ ಕಲ್ಯಾಣಕ್ಕಾಗಿ ನಿರಂತರ ದಾಸೋಹ ನಡಿಬೇಕು. ಈ ದಾಸೋಹಕ್ಕೆ ನಡ್ಸಾಕ ದಿನವೂ ನನಗೆ ನಾ ಬೇಡಿದಷ್ಟು ಅಗತ್ಯ ಇದ್ದಷ್ಟು ಸುವರ್ಣ ನಾಣ್ಯಗಳನ್ನು ಕೊಡಬೇಕು. ಅವು ನನಗಾಗೆಲ್ಲ ಈ ಒಂದು ಬಡಬಗ್ಗರ, ಜೋಗಿ ಜಂಗಮರ, ಸಾಧು ಸನ್ಯಾಸಿಗಳ, ಸರಸ್ವತಿ ಉಪಾಸಕರ, ವಿದ್ಯಾರ್ಥಿಗಳ ಹಿತಕ್ಕಾಗಿ, ಅವರ ಏಳಿಗೆಗಾಗಿ ನಾನು ಕೈಗೊಂಡಂಥ ಕಾರ್ಯ, ಈ ಒಂದು ಉದಾತ್ತ ಉದ್ದೇಶ ಸಫಲ ಆಗುವಂಗೆ ನೀವು ನೀಡಿದಂಥ ಹಣವನ್ನು ನಾನು ವಿನಿಯೋಗ ಮಾಡ್ತೀನಿ ಅಂತೇಳಿ ಹೇಳಿದಾಗ ಆ ಮಲ್ಲಸರ್ಜದರೆ ಹಂಗೆ ಆಗಲ್ರಿಪ್ಪ ಅಂತೇಳಿ ತಿಳ್ಕೊಂಡ ತನ್ನ ಬೊಕ್ಕಸದಿಂದ ಸುವರ್ಣ ನಾಣ್ಯಗಳನ್ನು ತರಿಸಿ ಬೊಗಸೆ ಅಡ್ಡಿ ನಿತ್ತಂಥ ಆ ಬಾಲಮಡಿವಾಳನ ಕೈಗೆ ಸುರಿತಾರ. ಆ ಬೊಗಸೆ ತುಂಬಿದ ಮೇಲೆ ಹೊರಗೆ ಬಂದು ಆ ಬಡಬಗ್ಗರಿಗೆ ಹಂಚಿ ಮತ್ತೆ ಬೊಗಸೆ ಒಡ್ಡುತ್ತಾನ. ಈ ದಾನ ಧರ್ಮಕ್ಕಾಗಿ ತುಂಬಿದಂಥ ಬೊಗಸೆ ನೋಡುವಷ್ಟರೊಳಗನ ಬರಿದಾಗಿ ಮತ್ತು ಆ ಮಲ್ಲಸರ್ಜ ದೊರೆ ನೀಡಾಕ ಸಿದ್ಧವಾಗಿ ನಿಂತಿರ್ತಿದ್ದ. ಹಿಂಗೆ ಆ ಬಾಲಮಡಿವಾಳನ ಮಾತಿನಿಂದ ಮಲ್ಲಸರ್ಜ ದೊರೆ ಹೃದಯ ತುಂಬಿ ಬಂತು. ನಿರಂತರವಾಗಿ ಆ ಒಂದು ದಾಸೋಹ ಕಾರ್ಯ ನಡೀತು. ಹುಟ್ಟಿನಿಂದ ಸಿದ್ಧ ಶಿವಯೋಗಿಯಾಗಿರ್ತಕ್ಕಂಥ ಬಾಲ ಮಡಿವಾಳನಿಗೆ 8 ವರ್ಷ ತುಂಬ್ತಾ ಬಂತು. ಈ ಒಂದು 8ನೇ ವರ್ಷಕ್ಕೆ ಶ್ರೀ ಪ್ರಭು ಸ್ವಾಮಿಗಳು ವೀರಶೈವ ಧರ್ಮಕ್ಕೆ ಅನುಸಾರವಾಗಿ ಸ್ವಾಮಿತ್ವಕ್ಕೆ ಅಗತ್ಯವಿರತಕ್ಕಂಥ ಲಿಂಗ ದೀಕ್ಷೆಯನ್ನು ವಿಧಿಪೂರ್ವಕವಾಗಿ ಮಾಡಿಸುವಂಥ ಏರ್ಪಾಡನ್ನು ಮಾಡಿದರು. ಈ ಬಾಲಕ ಚಿಕ್ಕವನಾಗಿದ್ದರೂ ಇವನ ಒಂದು ಅದ್ಭುತ ಲೀಲೆ, ಅಪ್ರತಿಮ ಸಾಹಸಗಳ ಆಶ್ಚರ್ಯಕರ ಒಂದು ಪವಾಡಗಳ ಕೀರ್ತಿ ಸುತ್ತಮುತ್ತಲು ಹಬ್ಬೆ ಹರಡ್ತಿ. ಅಯೋನಿಜನಂತೆ ಭೂಮಿಗೆ ಬಂದಂಥ ಇವನು ಬ್ರಹ್ಮನೋ, ವಿಷ್ಣುವೋ, ಶಿವನೋ ಅಥವಾ ಈ ತ್ರಿಮೂರ್ತಿಗಳ ತ್ರಿವಿಧ ಶಕ್ತಿಯೆಲ್ಲ ಏಕೀಭವಿಸಿ ಬಂದಂಥ ಮಹಾಮಹಿಮಾಶಾಲಿಯೋ, ಕಾರಣಿಕ ಪುರುಷನೋ ಅಂತೇಳಿ ಜನ ಅಚ್ಚರಿ ಪಟ್ಟುಕೊಂಡ ಅವರು ಬೆರಳು ಕಚ್ಚಿ ಮಾತಾಡ್ತಿದ್ದರು. ಹಿಂಗೆ ಬಾಲಮಡಿವಾಳ ಬಾಲನಿದ್ದರೂ ಕೂಡ
ದೇವಾಂಶ ಶಕ್ತಿಯನ್ನೆಲ್ಲ ಅಳವಡಿಸಿಕೊಂಡ ಈ ಭೂಮಿ ಮ್ಯಾಲ ಪವಾಡಗಳನ್ನು ಪ್ರತಿ ಶಿವನಂತೆ ಮುರುಗೋಡದೊಳಗೆ ಕೆಂಗೇರಿಯಲ್ಲಿ ತೊಳಗಿ ಬೆಳಗಿ ಮೆರೆಯುತ್ತಿದ್ದ ಶ್ರೀ ಚಿದಂಬರ ದೀಕ್ಷಿತರು ತಮ್ಮ ಅಂತರ್ದೃಷ್ಟಿಯಿಂದ ಈ ಬಾಲಮಡಿವಾಳನ ಘನತೆ ಯೋಗ್ಯತೆಗಳನ್ನು ಎಂದು ಅರ್ಥಕೊಂಡಿದ್ದರು. ಅಂದ್ರೆ ಈ ಬಾಲ್ಯಾವಸ್ಥೆಯಲ್ಲಿದ್ದಂಥ ಬಾಲಮಡಿವಾಳ ದೇವಾಂಶ ಸಂಭೂತನಾಗಿ ಹೆಂಗೆ ಪವಾಡಗಳನ್ನು ಮಾಡ್ತಿದ್ದೋ ಹಿಂಗೆ ಶಿವನ ಪ್ರತಿರೂಪವೇ ಆದಂಥ ಯಾವ ಚಿದಂಬರ ದೀಕ್ಷಿತರು ಒಂದಿಲ್ಲೊಂದು ಕಾರಣದಿಂದ ಮ್ಯಾಲಿಂದ ಮ್ಯಾಲ ಬಾಲಮಡಿವಾಳನಿಗೂ ಚಿದಂಬರ ದೀಕ್ಷಿತರಿಗೂ ಘಟಿಸಿದಂಥ ಪರಸ್ಪರ ಸಂಧಾನ ಮೂಲಕ ತೀರಾ ಪರಿಚಿತನೂ ಆಗಿದ್ದಲ್ಲದ ಇಬ್ಬರಲ್ಲಿ ಸಲಿಗೆನೂ ಇತ್ತು. ಯಾಕಪ್ಪ ಅಂತಂದ್ರೆ ಒಂದು ದ್ವಂದ್ವಾತೀತರಾಗಿ ಲೋಕದ ಜಾತಿ ಮತ ಪಂಥಾತೀತರಾಗಿ ಸಾಮಾನ್ಯ ಲೋಕದ ಸಂಪ್ರದಾಯ ನಿರ್ಬಂಧಗಳನ್ನು ಕಿತ್ತೊಗೆದ ಇಬ್ಬರು ಒಂದಾಗಿದ್ದರು. ಆದರೂ ಕೂಡ ಈ ಶ್ರೀ ಚಿದಂಬರ ದೀಕ್ಷಿತರು ಶ್ರೀ ಬಾಲಮಡಿವಾಳನಿಗೆ ಸುಮಾರು 40 ವರ್ಷಕ್ಕಿಂತ ಹಿರಿಯರಾಗಿದ್ದರು. ಅಂಥ ಒಂದು ಹಿರಿಯರಾಗಿದ್ದರೂ ಕೂಡ ಈ ಚಿಕ್ಕ ಬಾಲಕನನ್ನು ಗೌರವದಿಂದಲೇ ಕಾಣ್ತಿದ್ರು. ಹಂಗೆ ಪಿತೃವಾತ್ಸಲ್ಯದ ಒಂದು ನಿರಂತರ ಧಾರೆಯನ್ನು ಆ ಬಾಲಕನ ಮೇಲೆ ಹರಿಸ್ತಿದ್ರು. ಆ ಬಾಲಮಡಿವಾಳ ಕೂಡ ಅವರನ್ನು ಅಪ್ಪಾಜಿ ಅಪ್ಪಾಜಿ ಅಂತ ಕರಿತಿದ್ರು. ಹಿಂಗೆ ಈ ಇಬ್ಬರು ತಂದೆ ಮಕ್ಕಳ ಒಂದು ಆತ್ಮೀಯ ಸಂಬಂಧ ಉಳ್ಕೊಂಡ್ಬಿಟ್ಟಿತ್ತು. ಹಿಂಗಿದ್ದಂಥ ಒಂದು ಕಾಲದೊಳಗೆ ಆ ನಾಡಿಗೆಲ್ಲ ಬರ ಬಂದ ಜನರಿಗೆ ತೊಂದರೆ ಆದಂಥ ಟೈಮ್ದೊಳಗೆ ಅದರ ನಿವಾರಣೆ ಮಾಡಲಿಕ್ಕೋಸ್ಕರ ನಾಡಿನ ಸುಭಿಕ್ಷೆ ಸುಕ್ಷೇಮ ಸಮೃದ್ಧಿಗಾಗಿ ಚಿದಂಬರ ದೀಕ್ಷಿತರು ಗೊಣ್ಣಾಗರದಲ್ಲಿ ಧರ್ಮರಾಜನ ರಾಜಸೂಯ ಯಜ್ಞದ ಸರಿಸಮವಾಗಿರ್ತಕ್ಕಂಥ ಸೋಮಯಾಗವನ್ನು ಮಾಡುವ ಸಂಕಲ್ಪದಿಂದ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡ್ರು. ಈ ಒಂದು ಯಜ್ಞಯಾಗಕ್ಕೆ ಎಲ್ಲ ಪೂಜ್ಯರನ್ನು ಆಮಂತ್ರಣ ಮಾಡಿದರು. ಹಂಗೆ ಈ ಒಂದು ಯಜ್ಞಯಾಗದೊಳಗೆ ನಮ್ಮ ಶ್ರೀ ಬಾಲಮಡಿವಾಳನಿಗೂ ಆಮಂತ್ರಣ ಹೋಗಿತ್ತು. ಅದೇ ಪ್ರಕಾರ ಔರಾದಿ ಫಲಹಾರೇಶ್ವರ ಸ್ವಾಮಿಗಳನ್ನು ಆಮಂತ್ರಿತಗೊಂಡಿದ್ದರು. ಈ ಒಂದು ಯಾಗದ ಎಲ್ಲ ಜವಾಬ್ದಾರಿಯನ್ನು ಶ್ರೀ ಚಿದಂಬರ ದೀಕ್ಷಿತರ ಹಿರಿಯ ಮಗ ದಿವಾಕರರು ವಹಿಸ್ಕೊಂಡಿದ್ದರು. ಯಜ್ಞದ 8ನೇ ದಿವಸಕ್ಕೆ ಜನ ಊಟಕ್ಕೆ ಕುಳಿತಾಗ ಅಲ್ಲಿ ಊಟಕ್ಕೆ ಬಡಿಸುವಂಥ ತುಪ್ಪ ಅರ್ಧ ಪಂತಿಗಿನ ತೀರಿ ಹೋತು. ಆಗ ನಮ್ಮ ಈ ಬಾಲಮಡಿವಾಳ ಶ್ರೀ ಚಿದಂಬರ ದೀಕ್ಷಿತರ ಸೂಚನೆಯಂತೆ ಮಲಪ್ರಭೆಗೆ ಹೋಗಿ ನೀರು ತರಿಸಿ ಆ ನೀರನ್ನೇ ತುಪ್ಪವನ್ನಾಗಿ ಪರಿವರ್ತಿಸಿ ಪವಾಡಗೈದು ಅಲ್ಲಿ ಇರ್ತಕ್ಕಂಥ ಜನರಿಗೆಲ್ಲ ಅಂದ್ರೆ 94,800 ಜನ ಬ್ರಾಹ್ಮಣರು, 2 ಲಕ್ಷ ಜನ ಸೈನಿಕರು, ಊಟಕ್ಕೆ ಬಡಿಸುವಂಥ 1300 ಜನ ಆಳುಗಳು ಕೂಡಿ ಒಟ್ಟು 2,96,400 ಜನ ಆ ಒಂದು ತುಪ್ಪವನ್ನು ಊಟ ಮಾಡಿದರು. ಅಂದ್ರೆ ಒಟ್ಟಿನ ಮೇಲೆ 3 ಲಕ್ಷ ಜನ ಊಟ ಮಾಡಿದರು ಅಂತೇಳಿ ಅನ್ಬೋದು. ಈ ಒಂದು ಯಜ್ಞ ಸಮಾರಂಭದೊಳಗೆ ಭಾಗವಹಿಸಿದಂಥ ಬ್ರಾಹ್ಮಣರನ್ನು ಸೇರಿ ಎಲ್ಲ ಜನರು ಈ ಒಂದು ಬಾಲಮಡಿವಾಳನ ಪವಾಡವನ್ನು ನೋಡಿ ಎಲ್ಲರೂ ಪೂಜ್ಯ ಭಾವನೆಯಿಂದ ಕಾಣಕತ್ತಿದ್ರು. ಅವನ ಒಂದು ಅಸಾಮಾನ್ಯ ತೇಜಸ್ಸನ್ನು, ಬುದ್ಧಿ ಶಕ್ತಿಯನ್ನು, ಯೋಗ ಶಕ್ತಿಯನ್ನು ಕಂಡಂಥ
ಶ್ರೀ ಚಿದಂಬರ ದೀಕ್ಷಿತರೇ ಬೆರಗಾಗ್ಯಾರು ಅಂತಂದ ಮೇಲೆ ಉಳಿದವ್ರ ಪಾಡೇನು ಅಂತೇಳಿ ಹೇಳ್ತಾರೆ. ಈ ಯಜ್ಞ ಕಾರ್ಯವೆಲ್ಲ ಮುಗಿದ ಮೇಲೆ ಬಾಲಮಡಿವಾಳನನ್ನು ಶ್ರೀ ಚಿದಂಬರ ದೀಕ್ಷಿತರು ತಮ್ಮ ಸಂಗಡ ಗೊಣ್ಣಾಗರದಿಂದ ಮುರುಗೋಡಕ್ಕೆ ಕರ್ಕೊಂಡು ಬರ್ತಾರೋ. ಆವಾಗಲೇ ಅಲ್ಲಿ ಒಬ್ಬ ತರ್ಕಶಾಸ್ತ್ರವನ್ನು ಬಲ್ಲಂಥ ಪಂಡಿತ ತುರ್ಕಸ್ತಾನದಿಂದ ದಿಗ್ವಿಜಯಾರ್ಥವಾಗಿ ಅಂದ್ರೆ ಎಲ್ಲರನ್ನೂ ಸೋಲಿಸಿ ನಾನು ಜಯಶೀಲನಾಗಬೇಕು ಅಂತಕ್ಕಂಥ ಒಂದು ಬುದ್ಧಿಯಿಂದ ಬಂದಂಥ ಪಂಡಿತನನ್ನು ಈ ನಮ್ಮ ಬಾಲಮಡಿವಾಳ ಲೀಲಾಜಾಲವಾಗಿ ಸೋಲಿಸಿದ ಅಂತನ ಆ ಮುರುಗೋಡದೊಳಗೆ ದೇಶಪಾಂಡೆ ಮಣಿತನದಲ್ಲಿದ್ದಂಥ ಆ ರುದ್ರಕೋಣೆಯಲ್ಲಿ ವಾಸವಾಗಿರ್ತಕ್ಕಂಥ ಪಿಸಾಚಿಯನ್ನು ಆ ಒಂದು ರುದ್ರಕೋಣೆಯೊಳಗನ ಅವತ್ತಿನ ದಿವಸ ಹಗಲು ರಾತ್ರಿ ಉಳಿದ ತಮ್ಮ ಯೋಗಶಕ್ತಿಯ ಮಹತೋ ಮಹಿಮಾಯಾನ ಆಗಿ ಆ ಒಂದು ಬ್ರಹ್ಮರಾಕ್ಷಸವನ್ನು ಫಜೀತಿ ಮಾಡಿ ಆ ಒಂದು ಕೋಣೆಯಿಂದ ಆ ಒಂದು ಮನೆಯಿಂದ ಆ ಬ್ರಹ್ಮ ರಾಕ್ಷಸನನ್ನು ಹೊರಗಟ್ಟಿದರು. ಇದರಿಂದ ಬಾಲಮಡಿವಾಳನ ಮೇಲಿನ ಗೌರ ಆಧಾರಗಳು ಮತ್ತು ಆತನ ಒಂದು ಪವಾಡಗಳು ಜನರಲ್ಲಿ ಅಚ್ಚಳಿಯದೆ ಉಳಿದು ಆ ಒಂದು ಜನರಲ್ಲಿ ಬಾಲಮಡಿವಾಳನ ಬಗ್ಗೆ ಅಭಿಮಾನ ಗೌರವಾಧಾರಗಳನ್ನು ಹೆಚ್ಚಾದವು ಅಂತ ಹೇಳುವಲ್ಲಿಗೆ ಇವತ್ತಿನ ಒಂದು ಚರಿತ್ರೆಯನ್ನು ಮುಕ್ತಾಯಗೊಳಿಸೋಣಂತ. ನಾಳೆಯಿಂದ ಮುಂದಿನ ಚರಿತ್ರೆಯನ್ನು ನಾವು ನೀವೆಲ್ಲ ಕೇಳೋಣ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸಿದ್ಧಾರೂಢಾಯ ನಮಃ. ಶ್ರೀಮನ್ಯ ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ.